ಪಾತ್ರ ಇದೆ, ತನಿಖೆ ಕೊಡಬೇಕು, ಫಸ್ಟ್ ಆಫ್ ಆಲ್ ಚರ್ಚೆಗೆ ಅವಕಾಶ ಕೊಡಬೇಕಂತ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. BJP ಅವ್ರ ಕಾಲದಲ್ಲಿ ಭಾಳಷ್ಟು ಹಗರಣಗಳಾಗಿದೆ. ದಯವಿಟ್ಟು ಅದನ್ನೂ ಸೇರಿಸಿ ಅವ್ರು ಅಹೋರಾತ್ರಿ ಧರಣಿ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ. ಹೊಸ MLA ಆಗಿ ಅವ್ರ ಕಾಲದಲ್ಲಿ ನಡೆದಿದ್ದೆಲ್ಲ ದೇವರಾಜ್ ಟ್ರಕ್ ಟರ್ಮಿನಲ್, ಕೋವಿಡ್ ಹಗರಣ, ಬೋವಿ ನಿಗಮದ ಹಗರಣ, ಇದನ್ನೆಲ್ಲ ಸೇರಿಸಿ ದಯವಿಟ್ಟು ಅವ್ರ ಅಹೋರಾತ್ರಿ ಧರಣಿ ಮುಂದುವರಿಸಬೇಕು ಅಂತ ನಾನು ಅವ್ರನ್ನ ಅಂದರೆ ಇದನ್ನೆಲ್ಲ ಸೇರಿಸಲಿ ಅಂತ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು. ಅವ್ರನ್ನ ನೀವು ಯಾವ ವಿಚಾರದಲ್ಲಿ ಬೇಕಾದರೂ ಪ್ರಶ್ನೆ ಮಾಡಿ, ಆದರೆ ಭ್ರಷ್ಟಾಚಾರಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಕರ್ನಾಟಕ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಅನ್ನೋ ಅಸ್ತಿತ್ವನ ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿರೋ ರಾಜಕಾರಣಿಯವರು. ಸೊ ಅವ್ರ ಮೇಲೆ ಇಂಥ ಆರೋಪ ಮಾಡೋದು BJP ಅವ್ರಿಗೆ ಶೋಭೆ ತರೋದಲ್ಲ. ಸೊ ನಾನು BJP ಅವರು ಮುಂದುವರಿಸಲಿ, ಅದು ಅವರ ಹಕ್ಕು ಅಂತ ನಾನು ಭಾವಿಸ್ತೇನೆ ಸರ್. ಅಲ್ಲ, ಏನಿದೆ ಅಂತ ಪಾದಯಾತ್ರೆ ಮಾಡ್ತಾರೆ ಅಂತ ಅವರು, ಏನಿದೆ ಅಂತ ಪಾದಯಾತ್ರೆ ಮಾಡ್ತಾರೆ ನೋಡಿ. CM ಸಾಹೇಬ್ರ ವ್ಯಕ್ತಿತ್ವಕ್ಕೆ ಚ್ಯುತಿ ತರೋ ಪ್ರಯತ್ನಗಳಿದು, ಅದಾಗದೇ ಇರೋ ಕೆಲಸ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇನಂತ ರಾಜ್ಯಕ್ಕೆ ಗೊತ್ತು. ನನಗೆ ಭಾಳ ಬೇಸರದ ಸಂಗತಿ ಏನು ಅಂದರೆ, ಒಬ್ಬ ಅಹಿಂದ ನಾಯಕ ಈ ಮಟ್ಟಕ್ಕೆ ಬೆಳೆಯೋದು, ರಾಜ್ಯದ ಮುಖ್ಯಮಂತ್ರಿ ಆಗೋದು, 15 ಬಡ್ಜೆಟ್ ಮಂಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮೋಸ್ಟ್ಲಿ ಒಬ್ಬ ಅಹಿಂದ ವ್ಯಕ್ತಿಯ ಬೆಳವಣಿಗೆಯನ್ನು ವಿರೋಧ ಪಕ್ಷದವ್ರು ಸಹಿಸ್ತಿಲ್ಲ ಅಂತ ನನ್ನ ಭಾವನೆ. ಅಹಿಂದ ನಾಯಕರು ಕಣ್ತಪ್ಪಿ ವಾಲ್ಮೀಕಿ ಹಗರಣ ನಡೆದೋಗಿದೆಯಾ ನೋಡಿ, ಈಗ ವಾಲ್ಮೀಕಿ ಹಗರಣ ನೀವು ಆ ಡೀಟೇಲ್ಸ್ನ ಗಮನಿಸಿ ಸರ್. 187 ಕೋಟಿ ಅಂತಾರೆ, ಅದು ಆ್ಯಕ್ಚುಲಿ 187 ಕೋಟಿ ಅಲ್ಲ, 85 ಕೋಟಿ. ಅದು 85 ಕೋಟಿ ಏನು ಟ್ರಾನ್ಸ್ಫರ್ ಆಗಿತ್ತು ಅದು ವಾಪಸ್ ಬಂದುಬಿಟ್ಟಿದೆ. ಇಲ್ಲ ಬಂದುಬಿಟ್ಟಿದೆ ಫುಲ್ಲು. 85 ಕೋಟಿ ಫುಲ್ ವಾಪಸ್ ಬಂದಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡುವಾಗ ನಮ್ಮ CLP ಸಭೆಯಲ್ಲೇ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. 85 ಕೋಟಿ ವಾಪಸ್ ಬಂದಿದೆ. ಇನ್ನು ಯಾವ ಹಗರಣ ಅಂತ ಇವರು ಕ್ಲೈಮ್ ಮಾಡ್ತಿದ್ದಾರೆ ಸರ್. ಈಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆ ಆಗಿದ್ದಾರೆ. ನಾನು ಹೇಳೋದು, ಎಲ್ಲದಕ್ಕೂ CM ಸಾಹೇಬ್ರನ್ನ ಹೊಣೆ ಮಾಡಿಬಿಟ್ರೆ ಹೆಂಗೆ ಅನ್ನೋದು ನನ್ನ ಸರ್. ಕಾಂಗ್ರೆಸ್ ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಟ್ಟಿದೆ ಅಂತ ಈ ಬಾರಿ ಅಧಿಕಾರಕ್ಕೆ ಬಂದಿರ್ತಾರೆ. ಎಸ್, ಈಗ ಸರ್ಕಾರದಲ್ಲಿ ಆಗಿರೋದಂತ ಸತ್ಯ ವಾಲ್ಮೀಕಿ ಹಗರಣ, ಅದ್ರ ಬಗ್ಗೆ ಸರ್. ಈಗ ವಾಲ್ಮೀಕಿ ಹಗರಣ ತನಿಖೆಯಲ್ಲಿದೆ. ED ಅವರು ನಾವು ನೋಡಿ ED ಅವ್ರ ಮೇಲೆ FIR ಮಾಡಿದ್ರೆ ಅದಕ್ಕೆ ಅವ್ರು ಸ್ಟೇ ತರ್ತಾರೆ. ED ಅವ್ರು ಏನು ಮಾಡ್ತಿದ್ದಾರೆ, ಕಾಂಗ್ರೆಸ್ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರದ ಶಾಸಕರನ್ನ, ಮಿನಿಸ್ಟ್ರುಗಳನ್ನ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದು ಅವ್ರ ಕೈಯಲ್ಲಿ ಆಗದೇ ಇರೋ ಕೆಲಸ. ಪಾಪ BJP ಅವ್ರು ಏನೇನೋ ಟ್ರೈ ಮಾಡ್ತಿದ್ದಾರೆ. ಕೇಂದ್ರದಲ್ಲಿ BJP ಇದು ಕೊನೆ ಅಧಿಕಾರಾವಧಿ, ಮತ್ತೆ ಅವ್ರು ಬರಲ್ಲ. ನಾವು ಇಂಡಿಯಾ ಕೂಟ ಇದೆ, ನಾವು ಅಧಿಕಾರಕ್ಕೆ ಬರ್ತೀವಿ. ಅವ್ರಿಗದು ಭಯ ಬಂದಿದೆ. ಆ ಕಡೆ ಅರವಿಂದ್ ಕೇಜ್ರಿವಾಲ್ನೂ ಅವ್ರು ಏನೂ ಮಾಡೋಕ್ಕಾಗಲಿಲ್ಲ, ಭೂಪೇನ್ ಸೊರೇನ್ನ ಏನೂ ಮಾಡೋಕ್ಕಾಗಲಿಲ್ಲ. ಸೊ ನಾನು ಹೇಳೋದಿಷ್ಟೇ, BJP ಅವ್ರ ಕೈಲಿ ಇದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಸುಮ್ಮನೆ ಏನು ಗೊತ್ತಾ ಸರ್, ಒಂದು ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. BJP ಅವ್ರದ್ದು ಇದು ಸ್ಟ್ರಾಟಜಿಕ್ ರಾಜಕಾರಣ. ಸಾಧ್ಯ ಆಗುತ್ತಾ ಡಿಸ್ಟರ್ಬ್ ಮಾಡ್ಬೋದಾ ಅಂತ. ಅವ್ರು ಏನು ಡಿಸ್ಟರ್ಬ್ ಮಾಡಿದ್ರು ಇನ್ನೊಂದು 20 ವರ್ಷ BJP ಅಧಿಕಾರಕ್ಕೆ ಬರಲ್ಲ ಸರ್.